ನಾಲ್ಕನೇ ಕಾಂಬಿನೇಷನ್ ಅಥವಾ ನಾಲ್ಕನೇ ಬಾರಿ ನೀವು ಒಂದಾಗ್ತಿದ್ದೀರ ಅಂದಾಗ ಯಾವ ಜಾನರ್ ಮತ್ತೆ ನಾವು ಹೇಗೆ ನೋಡಬಹುದು ಅನ್ನುವಂತ ಕ್ಯೂರಿಯಾಸಿಟಿ ಫ್ಯಾನ್ಸ್ ಇದ್ದೇ ಇರುತ್ತೆ. ಜಂಬೂ ಸರ್ಕಸ್ ಈಗ ನನ್ನ ಹಿಂದೆ ಕೃಷ್ಣ ಚೆಲ್ಲಾಟ ಬುಲ್ಬುಲ್ ಆ ಕ್ಯಾಟಗರಿ ಸಿನಿಮಾ ಇದು ಒಂಥರ. 3 ಸಿನಿಮಾ ಮಾಡಿದೀರಾ. ಸೊ ಸೆಟ್ ಅಲ್ಲಿ ಯಾವತ್ತಾದ್ರೂ ರೂಡ್ ಆಗಿ ಬಿಹೇವ್ ಮಾಡಿದ್ದು, ಸೆಟ್ ಬಾಯ್ಸ್ ಹೊಡಿಯೋದು, ಪ್ರೊಡ್ಯೂಸರ್ ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋಂಥದ್ದು ಆರೋಪಗಳೆಲ್ಲ ಅವ್ರು ಜೈಲ್ಗೆ ಹೋದ್ಮೇಲೆ ಕೆಲವರು ಮಾಡ್ತಿದ್ದಾರೆ. ಕೆಲ ಪ್ರೊಡ್ಯೂಸರ್ಸ್ ಗಳು ಹೇಳಿದ್ದುಂಟು, ಕೆಲವರು ಹೇಳಿದ್ದುಂಟು. ಒಬ್ಬರತ್ರ ಅವರು ಎಲ್ಲ ಊಟ ಬಗ್ಗೆ ಎಲ್ಲ ಈಗ ನೋಡಿ ಕೆಲವೊಂದು ಹೀರೋಗಳೆಲ್ಲ ಕರ್ಕೊಂಡೋಗಿ ಬೇರೆ ಬೇರೆ ಕುತ್ಕೊಂಡು ಊಟ ಮಾಡ್ತಾರೆ. ಅವ್ರು ಹಂಗಲ್ಲ, ಎಲ್ಲ ಕುತ್ಕೊಂಡು ಎಲ್ಲ ನಮ್ನೆಲ್ಲ ಕರೆದು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ 3 ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ದೇಶಕ MD ಶ್ರೀಧರ್ ಸರ್ ಈಗ ಜಂಬೂ ಸರ್ಕಸ್ ಅನ್ನುವಂತ ಮಗದೊಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದ ಟೀಸರ್ ಲಾಂಚ್ ಆಯ್ತು ಇವತ್ತು. ಸಿನಿಮಾ ಸಖತ್ತಾಗಿ ಬಂದಿದೆ. ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಜಂಬೂ ಸರ್ಕಸ್ ಸಿನಿಮಾದ ಬಗ್ಗೆ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ MD ಶ್ರೀಧರ್ ಸರ್, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಮಾಡಿದಂಥ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್. ಆಲ್ಮೋಸ್ಟ್ ಗಣೇಶ್ ಸರ್ಗೆ, ದರ್ಶನ್ ಸರ್ಗೆ, ಪ್ರವೀಣ್ ಅವ್ರಿಗೆ ಸಿನಿಮಾ ಮಾಡಿದ್ರಿ. ಇವತ್ತು ಜಂಬೂ ಸರ್ಕಸ್ ಸಿನಿಮಾದ ಮೂಲಕ ಮತ್ತೆ ಒಂದು ದೊಡ್ಡದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಕ್ ಬಂದಿದ್ದೀರಾ. ಸೊ ಸಿನಿಮಾದ ಬಗ್ಗೆ ಹೋಪ್ಸ್ ಕ್ರಿಯೇಟ್ ಆಗಿದೆ. ಇವತ್ತು ಟೀಸರ್ ರಿಲೀಸ್ ಆಯ್ತು. ಏನು ಹೇಳ್ತೀರಿ ಜಂಬೂ ಸರ್ಕಸ್ ಬಗ್ಗೆ? ಜಂಬೂ ಸರ್ಕಸ್ಸು ಈಗ ನಂದು ಹಿಂದೆ ಕೃಷ್ಣ ಚೆಲ್ಲಾಟ ಬುಲ್ಬುಲ್ ಆ ಕ್ಯಾಟಗರಿ ಸಿನಿಮಾ ಇದು ಒಂಥರ. ಅಂದರೆ ಇದರಲ್ಲೊಂದು ಏನೋ ಒಂದು ಲೈಟಿಂಗ್ ಸ್ಕೀಮು, ದೊಡ್ಡ ಸೆಟ್ಟು, ದೊಡ್ಡ ಏನೋ ಸಸ್ಪೆನ್ಸು, ಡಾರ್ಕ್ ಸೈಡಲ್ಲಿ ತೆಗಿಯೋದು ಆ ಥರ ಸಿನಿಮಾ ಅಲ್ಲ ಇದು. ಇದು ಒಂದು ನೀಟ್ ಸಿನಿಮಾ. ಇದು ಯಾರೇ ಅಲ್ಲಿ ಕೂತಿದ್ರು ಕೂಡ ಸಿನಿಮಾ ಥಿಯೇಟ್ರಲ್ಲಿ ಕೂತ್ರೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದು ಲವ್ ಸ್ಟೋರಿ ಇದೆ, ಚಿಕ್ಕದೊಂದು ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಆಮೇಲೆ ಒಂದು ಕಾಮಿಡಿಗಳು ಅಲ್ಲೆಲ್ಲೆಲ್ಲೂ ತುಂಬ ಚೆನ್ನಾಗಿದೆ ಇದರಲ್ಲಿ. ಅಂದರೆ ನಾನು ಮಾಡಿದ್ದು ಎಲ್ಲದು ಈಗ ನಂದು ಏನು ಇದಾವೋ ಅದಕ್ಕಿಂತ ಟೋಟಲಿ ಬೇರೆ ಒಂಥರ ಸ್ಟೋರಿ ತೊಗೊಂಡಿದ್ದೀನಿ. ಈ ಸಿನಿಮಾ ಎಲ್ಲರಿಗೂ ಈ ಕೃಷ್ಣ ಚೆಲ್ಲಾಟ ಮತ್ತು ಬುಲ್ಬುಲ್ ನೋಡಿದ್ರೆ ಇದು ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಇವಾಗ ಸಿನಿಮಾ ಅಂತಂದ್ರೆ 100 ಕೋಟಿ 200 ಕೋಟಿ 300 ಕೋಟಿ ಹಾಕಿ ಮಾಡಿದ್ರೇನೆ ಸಿನಿಮಾ ಅನ್ನೋ ಥರ ಆಗ್ಬಿಟ್ಟಿದೆ. ಕಂಟೆಂಟ್ ಇರೋ ಸಿನಿಮಾಗಳು ಓಡ್ತಾ ಇಲ್ಲ. ಸೊ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ತುಂಬಾ ಹೀನಾಯವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಜಗ್ಗೇಶ್ ಸರ್ ಕಣ್ಣೀರು ಹಾಕಿದ್ರು. ಸೊ ನೀವು ಚಿತ್ರರಂಗವನ್ನ ದಶಕಗಳಿಂದ ಬಲ್ಲಂಥವ್ರು. ಸೊ ಕನ್ನಡ ಹಾಗಾದ್ರೆ 100 ಕೋಟಿ 200 ಕೋಟಿ ಹಾಕಿ ಮಾಡಿದ್ರೆ ಸಿನಿಮಾನ, ಅಥವಾ ಕಂಟೆಂಟ್ ಇರೋ ಸಬ್ಜೆಕ್ಟ್ಗಳನ್ನು ಕನ್ನಡಿಗರು ಕೈ ಹಿಡಿತಾರೆ ಅಂತ ಅನ್ಸುತ್ತಾ ಶ್ರೀಧರ್ ಸರ್? ನನಗನ್ಸುತ್ತೆ ಈಗ ಆ್ಯಕ್ಚುಲಿ ಎಲ್ಲರೂ 200-300 ಕೋಟಿ ಮಾಡಿದ್ರು ಸಿನಿಮಾ ಹೋಗುತ್ತೆ. ಆಮೇಲೆ ಅದರಿಂದ ಜನಗಳಿಗೆ ಏನೂ ಸಿಗಲ್ಲ. ಯಾವುದೇ ದೊಡ್ಡ ಸಿನಿಮಾ ಆಗಲಿ ಅದರಿಂದ ದೊಡ್ಡ ಮೆಸೇಜ್ ಏನೂ ಸಿಗಲ್ಲ. ದೊಡ್ಡ ನೋಡೋದಕ್ಕೆ ಲ್ಯಾವಿಸಾಗಿ ಕಾಣುತ್ತೆ ಅಷ್ಟೇ. ಅದರಿಂದ ಇಂಡಸ್ಟ್ರಿಗಾಗಲಿ ಜನಗಳಿಗಾಗಲಿ ಏನೂ ಉಪಯೋಗ ಇಲ್ಲ. ಈಗ ಅಕಸ್ಮಾತ್ ಈಗ ಒಂದು ಮೀಡಿಯಮ್ ಸಿನಿಮಾಗಳು, ಈಗ ನಾನು ಮಾಡಿದ ಕೃಷ್ಣ ಚೆಲ್ಲಾಟ ಆ ಥರ ಸಿನಿಮಾ ಗೆದ್ದರೆ ಒಂದಷ್ಟು ಪ್ರೊಡ್ಯೂಸರ್ಗಳು ಬರ್ತಾರೆ, ಒಂದಷ್ಟು ಹೀರೋಗಳು ಹುಟ್ಕೊಳ್ತಾರೆ, ಒಂದಷ್ಟು ಡೈರೆಕ್ಟರ್ಗಳು ಹುಟ್ಕೊಳ್ತಾರೆ, ಒಂದಷ್ಟು ಏನು ಸಣ್ಣ ಪುಟ್ಟ ಆ್ಯಕ್ಟ್ ಮಾಡೋ ಆರ್ಟಿಸ್ಟ್ಗಳಿಗೆಲ್ಲ ಕೆಲಸಗಳು ಸಿಗುತ್ತೆ. ಇಂಡಸ್ಟ್ರಿ ಬ್ಯುಸಿಯಾಗಿರುತ್ತೆ. ಆಮೇಲೆ ಟೆಕ್ನಿಷಿಯನ್ಗಳು, ಕ್ಯಾಮ್ರಾದವರು ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ವರ್ಕ್ ಸಿಗುತ್ತೆ. ಅದಕ್ಕೆ ಒಂದು ಮಿರಾಕಲ್ ಆಗಬೇಕು. ಯಾರೋ ಒಂದು ಅವರೇಜ್ ಸಿನಿಮಾ ನಾನು ಫ್ರೆಂಡ್ಸ್ ಮಾಡುವಾಗ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ ಹಿಟ್ ಆಗ್ತಾ ಇತ್ತು. ಅದ್ರ ಜೊತೆಗೆ ದರ್ಶನ್ ಇವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಇದು ಪರ್ವ ರಿಲೀಸು ಆಯಿತು. ದೊಡ್ಡ ಮಟ್ಟದಲ್ಲಿ ಹಿಟ್ಟು. ಅದು ಡೋಲು ಡೋಲು ಡಂಗೂರ ಸಾಂಗು ಭಯಂಕರ ಫೇಮಸ್ ಆಗಿತ್ತು. ಆ ಟೈಮಲ್ಲಿ ನಂದು ಫ್ರೆಂಡ್ಸ್ ರಿಲೀಸು, ಅದ್ರ ಆಪೋಸಿಟ್ ರಿಲೀಸ್ ಮಾಡಿದೆ. ನಂದು 28 ಶೋ ವಿತೌಟ್ ಗ್ಯಾಪ್ ಹೌಸ್ಫುಲ್ಲು ಕಂಟಿನ್ಯೂ ಒಂದೇ ಥಿಯೇಟ್ರ್ ರಿಲೀಸ್ ಮಾಡಿದ್ದು ಅಪರ್ಣದಲ್ಲಿ. ಆಮೇಲೆ ವಾರ ನಾವು ಥಿಯೇಟ್ರ್ಗಳನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಬಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು. ಅದಕ್ಕೆ ಸಿನಿಮಾನ ಜನಗಳು ಇಷ್ಟಪಟ್ಟರೆ ಜನ ನೋಡೋಕ್ಕೆ ಚೆನ್ನಾಗಿದೆ ಅಂತ ನೋಡ್ತಾರೆ. ಬಟ್ ಈಗೊಂದು ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತಾರೆ. ಯಾಕಂದ್ರೆ ಉದ್ದೇಶ ಒಂದೇ, ದೊಡ್ಡ ಸಿನಿಮಾ ಎಲ್ಲ ಈಗ ಡಬ್ ಮಾಡ್ತಾಯಿದ್ದಾರೆ. ಹಿಂದಿ, ತೆಲುಗು, ತಮಿಳು ಎಲ್ಲ ಕನ್ನಡದಲ್ಲಿ ಬರ್ತಾಯಿದೆ. ಬಟ್ ಅದೇನಂತಾರೆ, ಅವರು ಥಿಯೇಟ್ರಿಗೆ ಹೋಗಿ ನೋಡ್ತಾ ಇಲ್ಲ. ನಾಳೆ ಟಿ ವಿಗೆ ಬರುತ್ತಲ್ಲ, ನಾಳೆ ಇಲ್ಲ ಇನ್ನೊಂದು ತಿಂಗಳ ಟಿ ವಿ ಬಂದುಬಿಡ್ತಾವೆ, ಅಲ್ಲೇ ನೋಡ್ಬೋದಲ್ಲ, ಯಾಕೆ ಹೋಗಬೇಕು ಅಂತ ಅವರು. ಅದೇ ಥರ ಇದು ಕನ್ನಡ ಸಿನಿಮಾನು ಇನ್ನು ಬರೆದು ಬಿಡ್ತಾವೆ. ಇನ್ನೊಂದು ತಿಂಗಳು ನಾವು ಹೋಗಿ ಥಿಯೇಟ್ರಿಗೆ ಯಾಕೆ ಹೋಗಬೇಕು ಅನ್ನೋದು ಉದ್ದೇಶ ಬಂದಿದೆ. ಬಟ್ ಜನ ಇದು ಕನ್ನಡ ಸಿನಿಮಾನು ಬಂದು ಥಿಯೇಟ್ರಿಗೆ ನೋಡೋ ಥರ ಒಂದು ಮಿರಾಕಲ್ ಆಗಬೇಕು. ಒಂದು ಸಿನಿಮಾ ನೋಡಬೇಕು. ಒಂದು ಸಿನಿಮಾ ಮೊದಲಿನ ಥರ ನಮ್ಮ ಫ್ರೆಂಡ್ಸ್ ಮಾಡಿದ್ಮೇಲೆ ಕಂಟಿನ್ಯೂ ಎಲ್ಲರೂ ಎಷ್ಟು ಪಿಕ್ಚರ್ಗಳು ಬಂದು ಸಣ್ಣ ಸಣ್ಣ ಹೀರೋಗಳದ್ದು ಫ್ರೆಂಡ್ಸು ಮತ್ತು ಜಾಲಿಡೇಸ್ ಥರ ಥಿಯೇಟ್ರಿಗೆ ಪ್ರೇಕ್ಷಕರನ್ನ ಕರೆತರುವಲ್ಲಿ ನಮ್ಮ ಈ ಸಿನಿಮಾ ಜಂಬೂ ಸರ್ಕಸ್ ಯಶಸ್ವಿ ಆಗುತ್ತೆ ಅನ್ನುವಂಥ ಹೋಪ್ಸು ಮತ್ತು ಎಷ್ಟು ದೃಢವಾದ ನಂಬಿಕೆ ಇದೆ ಸರ್ಗೆ ಅಂತ ನನಗೆ. ಈಗ ಯಾಕೆಂದರೆ ನಾನೇನು ದೊಡ್ಡ ಟೆಕ್ನಿಕಲ್ ಆಗಿ ಅದೇ ಮೊದಲೇ ಹೇಳ್ದಂಗೆ ಲಕ್ಸುರಿಯಾಗಿ ತೆಗೆದಿಲ್ಲ ಸಿನಿಮಾ ಜನ ಥಿಯೇಟ್ರಿಗೆ ಹೋದರೆ ಬೋರ್ ಆಗದೆ ಇರೋ ಲೆವೆಲಿಗೆ ಒಂದು ಈಗ ಹೋಗಿ ಕೂತ್ರೆ 2 ಅವರ್ 5 ಮಿನಿಟ್ಸ್ ಇದೆ ಸಿನಿಮಾ. ಹೊರಗಡೆ ಬರೋ ತನಕ ಅವರಿಗೆ ಸಿನಿಮಾ ಮುಗಿದೋಯ್ತಾ ಅನ್ನೋ ಲೆವೆಲಿಗಿದೆ. ಆಮೇಲೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ನಗ್ನಗ್ತಾ ಹೊರಗಡೆ ಬರ್ಬೋದು. ಬಟ್ ಜನಗಳು ಎಲ್ಲ ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸರ್, ಈಗ 3 ಸಿನಿಮಾ ಮಾಡಿದ್ರಿ ದರ್ಶನ್ ಅವರಿಗೆ, ಕೇಳಲೇಬೇಕು.
3 ಸಿನಿಮಾ ನಂತರ 4ನೇ ಸಿನಿಮಾ ಮಾಡಬೇಕಾಗಿತ್ತು. ಅದ್ರದ್ದು ಕತೆ ಕೂಡ ಆಲ್ರೆಡಿ ಒಪ್ಸಿದ್ರಿ ಅಂತ. ಅದು ಎಲ್ಲಿವರೆಗೂ ಬಂದಿದ್ದು, ಯಾವ ಹಂತಕ್ಕೆ ಬಂದಿತ್ತು, ಕತೆ ನರೇಟ್ ಮಾಡಿದ್ರ ಅಥವಾ ಹೇಗೆ ಅನ್ನುವಂಥದ್ದು? ಒಡೆಯ ನಂತರ ನಿಮ್ಮ ಅವರ ಕಾಂಬಿನೇಷನ್ ಅಗೇನ್ ಒಂದಾಗಬೇಕಾದಂಥ ಸಮಯ, ಅಷ್ಟರಲ್ಲಿ ಇಷ್ಟೆಲ್ಲ ಆಯಿತು. ಆ್ಯಕ್ಚುಲಿ ಒಡೆಯಕ್ಕಿಂತ ಮುಂಚೆನೇ ಮಾಡಬೇಕಾಗಿತ್ತು. ಒಡೆಯಕ್ಕಿಂತ ಮುಂಚೆನೇ ಮಾಡಿದ್ರು. ಮಧ್ಯದಲ್ಲಿ ಇದೊಂದು ಮಾಡಿಬಿಡಿ ಗುರುಗಳೇ, ಇದು ಸಂದೇಶ್ ನಾಗರಾಜ್ ಅವ್ರಿಗೆ ಒಂದು ಮಾಡಿಬಿಡೋಣ, ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂದರು. ಇದಾದಮೇಲೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ನನ್ನ ಕತೆ ಅವ್ರಿಗೆ ಇನ್ನೂ ಒಪ್ಪಿಸಿಲ್ಲ. ನಾನು ಅದು ಸ್ವಲ್ಪ ಹಂಗೆ ಡಿಲೇ ಆಯಿತು. ಆಮೇಲೆ ಒಂದೊಂದೇ ಸಿನಿಮಾಗಳು ಕಂಟಿನ್ಯೂ ಆಯಿತು. ನಾನು ಮಧ್ಯದಲ್ಲಿ ಗ್ಯಾಪ್ ಆಗಿರೋದ್ರಿಂದ ನಾನೀಗ ಕೇಳ್ತಾ ಇದ್ದೆ, ಒಂದು ಕತೆ ಬನ್ನಿ, ಕತೆ ಲೈನ್ ಮಾಡಿಸಿ ಆಮೇಲೆ ನೋಡೋಣ ಅಂದರು. ನಾನು ಡೆವಿಲ್ ಸೆಟ್ಟಲ್ಲಿ ಹೋಗಿ ಒಂದು ಈ ಥರ 2 ಲೈನ್, ಒಂದು ಬರೀ ಹೀಗೆ ಬರುತ್ತೆ ಸರ್, 2 ಲೈನ್ ಇದೆ ಅಂತ. ಸರಿ, ಫುಲ್ ಕತೆ ಕೇಳೋಣ, ಒಂದು ಕೆಲಸ ಮಾಡೋಣ, ಈ ಮಂತ್ ಎಂಡಲ್ಲಿ ಕೇಳೋಣ ಅಂದರು. ಬಟ್ ಅದಾದಮೇಲೆ ದುಬೈಗೆ ಅವ್ರು ಹೋದರು, ಎಲೆಕ್ಷನ್ನು ಇದೆಲ್ಲ ಬಂತು. ಹಂಗಾಗಿ ನೋಡ್ಲಿಕ್ಕೆ ಅವರಿಗೆ ಕತೆ ಕೇಳಲಿಕ್ಕೆ ಟೈಮ್ ಸಿಗಲಿಲ್ಲ. ಮಧ್ಯದಲ್ಲಿ ಈಗ ಹಿಂಗೆ ನಾನು ಮೆಸೇಜ್ ಮಾಡಿ ಅವರಿಗೆ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೆ. ಆವಾಗ ಅವರು ಮಧ್ಯದಲ್ಲಿ ಈ ಪ್ರಾಬ್ಲಮ್ ಆಯಿತು. ಅದು ಸರ್, ಈಗ ಪೊರ್ಕಿ, ಬುಲ್ಬುಲ್ಲು ಮತ್ತೆ ಒಡೆಯ ಮೂರೂ ಕೂಡ ಬೇರೆ ಜಾನರ್ ಸಿನಿಮಾಗಳು, ಒಂದಕ್ಕೊಂದು ಲಿಂಕ್ ಇಲ್ಲ. ಈ 4ನೇ ಕಾಂಬಿನೇಷನ್ ಅಥವಾ 4ನೇ ಬಾರಿ ನೀವು ಒಂದಾಗ್ತಿದ್ದೀರ ಅಂದಾಗ ಯಾವ ಜಾನರು ಮತ್ತೆ ನಾವು ಹೇಗೆ ನೋಡ್ಬೋದು ಅನ್ನೋಂಥ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೆ ಇದ್ದೇ ಇರುತ್ತೆ. ಸೊ ಯಾವ ಥರದ ಸಿನಿಮಾ ಸರ್? ಗೊತ್ತಾ, ಈಗ ನಾನು ಮೊದಲು ಅಂದ್ಕೊಂಡಿದ್ದು ರೆಟ್ರೋ ಸ್ಟೈಲಲ್ಲ ಅವರಿಗೆ ಲೈನ್ ಹೇಳಿದ್ದೆ ಒಂದು, ಇನ್ನೊಂದು ಬೇರೆ ಒಂದು ವಿಲೇಜ್ ಸಬ್ಜೆಕ್ಟು ತುಂಬ ಡಿಫ್ರೆಂಟ್ ಆಗಿರೋ ಕತೆ ಹೇಳಿದ್ದೆ. ಬಟ್ ಈಗ ನೋಡ್ಬೇಕು, ಈಗ ನಾನು ಅದೇ ಈಗ ನೆಕ್ಸ್ಟ್ ಅದನ್ನೇ ಮಾಡ್ತೀನೋ, ಅವ್ರು ಬಂದಮೇಲೆ ಅವ್ರನ್ನ ನಾನು ಅವ್ರಿಗೆ ಬರ್ತಾರಲ್ಲ, ಬಂದಮೇಲೆ ನಾನು ಏನು ಅದೇ ಲೈನು ಓಕೆನೋ, ಯಾಕೆಂದ್ರೆ ಕತೆ ಹೇಳಿಲ್ವಲ್ಲ ಅವ್ರಿಗಿನ್ನೂ, ನನಗೆ ಸ್ಟೋರಿ ಅವ್ರಿಗಿನ್ನೂ ಫುಲ್ಲಾಗಿ ಹೇಳಿಲ್ಲ. ಲೈನ್ ಹಿಂಗಿದೆ ಅಂತ ಹೇಳಿದೆ. ಫುಲ್ ಹೇಳಿದ್ಮೇಲೆ ಅವ್ರ ಒಪಿನಿಯನ್ ಪ್ರಕಾರ ನಾನು ಅನೌನ್ಸ್ ಮಾಡ್ಲಿಕ್ಕೆ ಸಾಧ್ಯ. ಅಂದರೆ ನನ್ನ ಅಕೌಂಟಿಗೆ ದುಡ್ಡು ಬಂದ ಮೇಲೆ ತಿರುಪತಿ ಹುಂಡಿಗೆ ಹಾಕ್ದಂಗೆ ಅನ್ನುವಂಥ ಮಾತು ದರ್ಶನ್ ಅವ್ರು ಹೇಳಿದ್ರಿಂದ ಅಂಬರೀಷ ಸಿನಿಮಾನ ವಿತೌಟ್ ಅಂದರೆ ಸಂಭಾವನೆ ಇಲ್ಲದೆ ಸಿನಿಮಾ ಮಾಡಿದ್ರ ಅನ್ನುವಂಥ ಈಗ ಯಾರಿಗೂ ಗೊತ್ತಿರಲಿಲ್ಲ. ಅವರು ರೆಮ್ಯುನರೇಷನ್ ಕೇಳಿರಲಿಲ್ಲ, ಅಂಬರೀಷ್ ಅವರು ರೆಮ್ಯುನರೇಷನ್ ತೊಗೊಂಡಿರಲಿಲ್ಲ ಅನ್ನುವಂಥ ವಿಚಾರ ಈಗ ನೀವು ಪ್ರಸ್ತಾಪ ಮಾಡಿದಾಗಲೇ ನಾನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ಅವಾಗ ಆ್ಯಕ್ಚುಲಿ ಅವರು ರಿಲೀಸ್ ಟೈಮಲ್ಲಿ ಕೂಡ ದರ್ಶನ್ ಅವರು ಈ ಸಿನಿಮಾನ ನಾವು ಮಾಡೋಣ ಸರ್ ಅಂತ ದರ್ಶನ್ ಸರ್ ತೋರಿಸಿದಾಗ ಅವರು ಒಂದು ಕೆಲಸ ಮಾಡಿ, ಎಲ್ಲ ನೀವೇ ಟೆಕ್ನಿಷಿಯನ್ನೇ ಮಾಡಿ ಅಂತ ಅವರೇ ಹೇಳಿದ್ದು. ಹೇಳಿಬಿಟ್ಟು ನಾನು ಓಕೆ, ನಾನು ಡೇಟ್ ಕೊಡ್ತೀನಿ ಮಾಡಿಬಿಡಿ ಅಂದರು. ನಾವು ಈಗ ಎಲ್ಲರ ದುಡ್ಡು ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟು ನಮ್ಗೆ ಮಾಡೋ ಕೆಪಾಸಿಟಿ ಇರಲಿಲ್ಲ ಅವಾಗ. ಆಮೇಲೆ ಅಂಬರೀಷ್ ಅವರಿಗೆ ಅವರೇ ಒಪ್ಪಿಸ್ಬಿಟ್ರು. ಅವರೇ ನಿಮ್ಮ ಹೀರೋನೇ ದುಡ್ಡು ತಗೊಳ್ತಿಲ್ಲ, ನನಗೂ ದುಡ್ಡು ಬೇಡ ಅಂದರು ಅವರು. ಅಂಬರೀಷ್ ಅವರಿಗೆ ನಾವು ಏನು ಪಾಪ ಅವರೇನು ಯಾವುದೂ ತೊಗೊಳಕ್ಕೆ ಹೋಗಿಲ್ಲ. ಅಂಬರೀಷ್ ಅವರಿಗೆ ಒಂದು ಚೈನು, ಒಂದು ಬೆಳ್ಳಿ ತಟ್ಟೆಯಲ್ಲಿ ಒಂದಷ್ಟು ಹಣ್ಣು ತೊಗೊಂಡು ಕೊಟ್ಟಿದ್ದು ಅಷ್ಟೇ. ಅವ್ರ ಮೇಲೆ ಏನೂ ತೊಗೊಂಡಿಲ್ಲ ಅವರು. ನಾವು ದರ್ಶನ್ ಸರ್ಗೆ ಮಾತ್ರ ನಾವು ಸ್ಯಾಟ್ಲೈಟ್ ನಿಮಗೆ ಅಂತ ಮೊದಲಿಂದ ಹೇಳಿದ್ರು, ಸ್ಯಾಟ್ಲೈಟ್ ಮಾತ್ರ ಅವ್ರಿಗೆ ಕೊಟ್ಬಿಟ್ರು. ಸರ್, ಈಗ 3 ಸಿನಿಮಾ ಮಾಡಿದ್ದೀರಾ ಅವ್ರ ಜೊತೆ. ಈಗ 1 ಸಿನಿಮಾ ಮಾಡಿದವರು, 2 ಸಿನಿಮಾ ಮಾಡಿದವರು ಕೆಲವೊಂದು ಆರೋಪಗಳನ್ನ ಮಾಡಿದ್ರು. ಅದು ಅವ್ರವ್ರ ವೈಯಕ್ತಿಕ, ಅವ್ರವ್ರ ಸೆಟ್ಟಲ್ಲಿ ಆ ಥರದ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಆಗಿಲ್ದೇನೂ ಇರ್ಬೋದು. 3 ಸಿನಿಮಾ ಮಾಡಿದ್ದೀರಾ. ಸೊ ಸೆಟ್ಟಲ್ಲಿ ಯಾವತ್ತಾದರೂ ರೂಡಾಗಿ ಬಿಹೇವ್ ಮಾಡಿದ್ದು, ಸೆಟ್ ಬಾಯ್ಸಿಗೆ ಹೊಡೆಯೋದು, ಪ್ರೊಡ್ಯೂಸರ್ಗಳ ಮೇಲೆ ಜೋರಾಗಿ ಮಾತಾಡೋದು, ಹಲ್ಲೆ ಮಾಡಿದ್ದಾರೆ ಅನ್ನೋಂಥದ್ದು ಆರೋಪಗಳೆಲ್ಲ ಅವ್ರು ಜೈಲ್ಗೆ ಹೋದ್ಮೇಲೆ ಕೆಲವರು ಮಾಡ್ತಿದ್ದಾರೆ. ಕೆಲ ಪ್ರೊಡ್ಯೂಸರ್ಸ್ಗಳು ಹೇಳಿದ್ದುಂಟು, ಕೆಲವರು ಹೇಳಿದ್ದುಂಟು. ಸೊ ನಮ್ಮ ಸರ್ಗೆ ಆ ಥರದ್ದು ನೀವು 3 ಸೆಟ್ಟಲ್ಲಿ ನಿಮ್ಗೆ ಆ ಥರದ್ದು ಯಾವುದಾದ್ರೂ ಅನುಭವ ಆಗಿದೆ ಅಥವಾ ನಿಮ್ಮ ಸೆಟ್ ಹುಡುಗರಿಗೆ ಯಾರಿಗಾದ್ರೂ ಹೊಡೆದಿದ್ದಾರಾ ಸರ್? ನಮ್ಮ ಸೆಟ್ಟಲ್ಲಿ ಒಂದೂ ಆಗಿಲ್ಲ. ನಾನು ಇಲ್ಲಿ 3 ಸಿನಿಮಾ ಮಾಡೋಕೆ ಆಗ್ತಾಯಿರಲಿಲ್ಲ. ಹತ್ರ ಅವ್ರು ನನಗೆ ಅದನ್ನ ಕೇಳೋಕ್ಕೆ ನೋವಾಗ್ತಾಯಿದೆ. ಅವ್ರು ಹಿಂಗೆ ಮಾಡಿದ್ರು, ಹಂಗೆ ಹೇಳಿದ್ರು, ಹಿಂಗೆ ಇದೆಲ್ಲ ಈಗ ನಿಮ್ಮ ಟಿ ವಿಲೆಲ್ಲ ಬರ್ತಾ ಇದೆಯಲ್ಲ, ಆ ಟಿ ವಿಲಿ ಬರ್ತಿರೋ ಇವರು ಸುಳ್ಳಾಗ್ತಿದ್ದಾರೆ, ಇವರೆಲ್ಲ ಏನು ಬೇಕು ಅಂತ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ಅವರು ಆ ಥರ ಮನಸ್ಥಿತಿನೇ ಇಲ್ಲ. ಒಬ್ಬರ ಹತ್ರ ಅವರು ಎಲ್ಲ ಊಟಕ್ಕೆ ಕೂತ್ಕೋಬೇಕು. ಎಲ್ಲ ಈಗ ನೋಡಿ, ಕೆಲವೊಂದು ಹೀರೋಗಳೆಲ್ಲ ಕರ್ಕೊಂಡೋಗಿ ಬೇರೆ ಬೇರೆ ಕೂತ್ಕೊಂಡು ಊಟ ಮಾಡ್ತಾರೆ. ಅವ್ರು ಹಂಗಲ್ಲ, ಎಲ್ಲ ಕೂತ್ಕೊಂಡು ಎಲ್ಲ ನಮ್ಮನ್ನೆಲ್ಲ ಕರೆದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಅವ್ರು ಏನು ತಿಂತಾರೆ ಅದನ್ನೇ ನಮಗೂ ತಿನ್ನಿಸ್ತಾರೆ. ಅವ್ರು ತಿನ್ನೋದಕ್ಕಿಂತ ಮೊದಲೇ ಅಕ್ಕಪಕ್ಕ ಕೂತವ್ರಿಗೆ ಜಾಸ್ತಿ ತಿನ್ನಿಸ್ತಾರೆ. ಅವರಿಗಂತೂ ಆ ಥರ ಭಾವನೆನೇ ಇಲ್ಲ ಆ್ಯಕ್ಚುಲಿ. ಅದು ಆಮೇಲೆ ಕಿರ್ತಾರೆ, ಹೊಡಿತಾರೆ ಅನ್ನೋದು ಅದೆಲ್ಲ ಸುಳ್ಳು. ನನ್ನ ಸೆಟ್ಟಲ್ಲಿ ನಾನು ಮಾಡಿದ್ದನ್ನು ಈಗ ನಾವು 3 ಸಿನಿಮಾದಲ್ಲೂ ಒಂದು ದಿನವೂ ಸೆಟ್ಟಲ್ಲಿ ಯಾವ ಗಲಾಟೆನೂ ಆಗಿಲ್ಲ. ಖುಷಿಯಾಗಿರೋರು. ಸಾಯಂಕಾಲ 6 ಗಂಟೆ ತನಕ ಒಂದೊಂದ್ಸರಿ ಬುಲ್ಬುಲಲ್ಲಂತೂ ನಮ್ಮಲ್ಲಿ ಎಲ್ಲ ಒಂಥರ ಚೌಲ್ಟ್ರಿ ಇದ್ದಂಗೆ ಇರೋದು. ಚೌಲ್ಟ್ರಿ ಜನ ಮದುವೆಗೆ ಯಾರಿಗೆ ಬಂದಿರ್ತಾರೆ ಆ ಥರದ್ದು. ಮಧ್ಯಾಹ್ನ ಊಟಕ್ಕೆ ಹೋದರೆ ಎಲ್ಲ ಫುಲ್ಲು ಕೂತ್ರು, ಅಷ್ಟು ಜನ. ಯಾಕಂದರೆ ಅಂಬರೀಷ್ ಕಡೆ ಫ್ರೆಂಡ್ಸು ಒಂದು ಕಡೆ, ದರ್ಶನ್ ಫ್ರೆಂಡ್ಸು ಒಂದು ಕಡೆ, ಮತ್ತು ಅಲ್ಲಿ ಜೂನಿಯರ್ಸ್ಗಳು ಅವರು ಇವ್ರು ನೋಡಿದ್ರೆ ಒಂದು ಯಾವುದೋ ಮದುವೆ ವಾತಾವರಣ ಇರೋದು ಡೈಲಿ. ಅಷ್ಟು ನಮ್ಮಲ್ಲಿ ಆ ಥರ ಈಗ ಯಾರು ಏನು ಹೇಳಿದ್ರು ಗೊತ್ತಿಲ್ಲ, ನನಗಂತೂ ಆ ಥರ ಅನುಭವನೇ ಆಗಿಲ್ಲ ಎಲ್ಲೂ. MD ಶ್ರೀಧರ್ ಅವ್ರು ಕಂಡಂತೆ ದರ್ಶನ್ ಅವ್ರಿಗೆ ಹೇಗೆ ಅವರ ವ್ಯಕ್ತಿತ್ವವನ್ನು ಶ್ರೀಧರ್ ಬಣ್ಣಿಸೋದು ಹೇಗೆ ಅನ್ನುವಂಥದ್ದು? ಅವ್ರು ಹೇಳ್ತೀನಿ, ನನ್ನನ್ನು ತಿಳಿದ ಮಟ್ಟಿಗೆ ಒಳ್ಳೆ ವ್ಯಕ್ತಿ, ಆಮೇಲೆ ಫ್ರೆಂಡ್ಲಿ ಮ್ಯಾನ್,
ಯಾರು ದೊಡ್ಡವರು ಶ್ರೀಮಂತರು ಅವರು ಏನೋ ಅವ್ನು ಶ್ರೀಮಂತ ಅವ್ನು ದೊಡ್ಡ ಮಿನಿಸ್ಟ್ರು ಅವರು ಪೊಲೀಸ್ ಆಫೀಸರು ಅವ್ರು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನೀವು ಕೆಳಗಡೆ ಲೋಟ ತೊಳಿ ಹುಡುಗದಿಂದ ಹಿಡಿದು ಕೊನೆ ತನಕ ಒಂದೇ ಭಾವನೆಯಿಂದ ನೋಡ್ಕೊಳ್ಳೋ ವ್ಯಕ್ತಿ ಅಂದರೆ ದರ್ಶನ್. ಅದೇ ನಾನು ಅದು ನಮ್ಗೆ ಗೊತ್ತು, ಯಾಕೆಂದ್ರೆ ನಾನು ಶಾಕ್ ಆಗಿದೆ ಅದನ್ನ ಆ ಥರ ಅವರು ಮಾಡಿದಿರೋದು. ಯಾಕೆಂದರೆ ಸರ್ಕಲಿಂದ ಆಯಿತು ಯಾರಿಂದ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅದು ಪೊಲೀಸ್ ಇದ್ದಾರೆ, ಕೋರ್ಟ್ ಇದೆ, ನೋಡ್ಕೊಳ್ಳುತ್ತೆ, ಅದು ಗೊತ್ತಿಲ್ಲ. ಅದು ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ಬರಲ್ಲ, ನಾವು ನೋಡಿಲ್ಲ. ನೀವೇನು ಹೇಳ್ತೀರೋ ನೀವೇನು ಈಗ ನೀವೆಲ್ಲ ಏನು ತಿಳ್ಕೊಂಡಿದ್ದೀರೋ ಅಷ್ಟೇ ನಾನು ತಿಳ್ಕೊಂಡಿರೋದು. ಹತ್ತಿರದಿಂದ ನಮ್ಗೆ ಆ ವಿಷಯ ಗೊತ್ತಿಲ್ಲ. ಯಾಕೆಂದರೆ ಇತ್ತಿತ್ತಲಾಗಿ ನಾವು ಒಂದು ಕಾಂಟ್ಯಾಕ್ಟ್ ಅಷ್ಟೊಂದು ಇರಲಿಲ್ಲ. ಯಾಕೆಂದರೆ ಅವರು ಬೇರೆ ಪಿಕ್ಚರ್ಲಿದ್ದು ನಾವು ಯಾವುದು ಮಾಡದೆ ತುಂಬ ಗ್ಯಾಪ್ ಆಗಿತ್ತಲ್ಲ. ಆಫ್ಟರ್ ಒಡೆಯ ನಾವು ಮಾಡಿಲ್ಲ. ಬಟ್ ಆ ಥರದ್ದು ವ್ಯಕ್ತಿ ಅಲ್ಲ ಅಂತ ಮಾತ್ರ ಹೇಳ್ಬೋದು ನಾವು. ಈಗ ಡೆವಿಲ್ ಸಿನಿಮಾದ ಬಗ್ಗೆ ಹೋಪ್ಸು ಇದೆ, ನಿರ್ದೇಶಕರು ಸಮಸ್ಯೆಯಲ್ಲಿದ್ದಾರೆ. ಈ ಯಾವಾಗ ಬರ್ತಾರೋ ಜೈಲಿಂದ ದರ್ಶನ್ ಅವರು, ಯಾವಾಗ ಶೂಟಿಂಗ್ ಶುರು ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಆ್ಯಸ್ ಎ ನಿರ್ದೇಶಕರಾಗಿ ಡೆವಿಲ್ ನಿರ್ದೇಶಕನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತಾರೆ, ಮತ್ತು ಡೆವಿಲ್ ಸಿನಿಮಾದ ಬಗ್ಗೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಅನ್ನೋಂಥದ್ದು? ನೋಡಿ, ಈಗ ಡೆವಿಲ್ ಸಿನಿಮಾದ ಬಗ್ಗೆ ಅವರಿಗೆ ಇರ್ಬೋದು ಕಷ್ಟ. ಇದು ಯಾರು ಬೇಕು ಅಂತ ಮಾಡೋದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು. ಈಗ ಅವರಿಗೂ ಅದೇ ಆಗಿರೋದು, ಈಗ ಹೀರೋಗೂ ಅದೇ ಆಗಿರೋದು. ಹೀರೋಗೇನು ಆ ಥರ ಆಗುತ್ತೆ ಅಂತ ಗೊತ್ತಿದ್ದರೆ ಹೀರೋಯಿನ್ನು ಈಗ ಇವ್ರಿಗೆ ಡೇಟೇ ಕೊಡ್ತಾ ಇರಲಿಲ್ಲ. ಡೇಟ್ ಕೊಟ್ಟು ಸಿನಿಮಾ ಮುಗಿಸ್ಬೇಕು ಮಾಡಬೇಕು ಅಂತಲೇ ಕೊಟ್ಟು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಬಟ್ ಅವ್ರಿಗೆ ಏನೂ ತೊಂದರೆ ಆಗಲ್ಲ. ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ, ಜನ ನೋಡ್ತಾರೆ. ಈ ಸಿನಿಮಾ ಅವ್ರು ಏನು ಅಂದ್ಕೊಂಡಿದ್ದಾರೋ ಇಲ್ಲಿ ತನಕ ಅದಕ್ಕಿಂತ ಡಬಲ್ ಬಿಸ್ನೆಸ್ ಆಗುತ್ತೆ. ಈಗ ನಿಮ್ಮ ಸಿನಿಮಾ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಕಮಿಂಗ್ ಟು ದರ್ಶನ್ ಸರ್ದೆಲ್ಲ ಮುಗಿಸಿದ್ರೆ ನಿಮ್ಮ ಸಿನಿಮಾ ನೆಕ್ಸ್ಟ್ ಯಾವಾಗ ರಿಲೀಸು, ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಪ್ಲಾನ್ ಮಾಡ್ತಿದ್ದೀರಾ, ಯಾವಾಗ ಬರ್ಬೋದು ಸರ್ ಥಿಯೇಟ್ರಿಗೆ? ಈಗ ಥಿಯೇಟ್ರುಗಳು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಈಗ ಸಿನಿಮಾನ ಟೋಟಲಿ ಈಗ ಈ ಮಂತ್ ಸೆಪ್ಟೆಂಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ರಿಲೀಸ್ ಮಾಡಬೇಕು ಅಂತ ಈಗಿಂದ ಪಬ್ಲಿಷ್. ಇವಾಗ ಟೀಸರ್ ರಿಲೀಸ್ ಮಾಡಿದ್ದೀವಿ, 14th ಆಡಿಯೋ ರಿಲೀಸ್ ಮಾಡ್ತೀವಿ. ಹಾಗೆ ನೆಕ್ಸ್ಟು ಇನ್ನೂ 1-2 ಸಾಂಗ್ಗಳು ರಿಲೀಸ್ ಮಾಡ್ತೀವಿ. ಒಟ್ಟಿನಲ್ಲಿ ಪಬ್ಲಿಸಿಟಿ ಮಾಡ್ಕೊಳ್ತಾ ಬಂದು ನೋಡೋಣ ನಮ್ಮ ಸಿನಿಮಾನ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ನೋಡಿಕೊಂಡು 1 ವಾರ ಹಿಂದೆ ಮುಂದೆ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಈಗಲೇ ಅನೌನ್ಸ್ ಮಾಡ್ತಾ ಇಲ್ಲ. ಸೆಪ್ಟೆಂಬರ್ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ಮನ್ಸಲ್ಲಿ ಅಂದ್ಕೊಂಡಿದ್ದೀವಿ ಅಷ್ಟೇ. ಜಂಬೂ ಸರ್ಕಸ್ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ಕಾಯಬೇಕು ಅಂದರೆ ಜಂಬೂ ಸರ್ಕಸ್ ಏನೇನು ಹೇಳೋಕೆ ಹೊರಟಿದ್ದೀರಾ ಸರ್? ಆ ಸಿನಿಮಾದ ಟೈಟ್ಲನ್ನು ನೀವಾಗಿ ಹೇಳಿ ನಿಮ್ಮ ಆಡಿಯನ್ಸಿಗೆ ತಲುಪಿಸೋದಾದ್ರೆ. ಜಂಬೂ ಸರ್ಕಸ್ ಸಿನಿಮಾ ಯಾಕೆ ನೋಡಬೇಕು ಅಂತ ನೀವು ಕೇಳಿದ್ರೆ, ಈ ಸಿನಿಮಾ ನೀವು ಮನೇಲಿ ಕೂತು ಟಿ ವಿಲಿ ನೋಡಿದ್ರೆ ಅಷ್ಟು ಮಜಾ ಸಿಗೋಲ್ಲ. ಥಿಯೇಟ್ರಿಗೆ ಬನ್ನಿ, ನಿಮ್ಗೆ ಯಾವುದೇ ನೋವು ಇದ್ದರೆ, ಯಾವುದೇ ವ್ಯಥೆ ಇದ್ದರೆ, ಯಾವುದೇ ಚಿಂತೆ ಇದ್ರೂ ಕೂಡ ಹೊರಟೋಗುತ್ತೆ ಇದರಲ್ಲಿ. ಈ ಸಿನಿಮಾನ ಬಂದು ಕೂತ್ರೆ ನಿಮ್ಗೆ 2 ಅವರ್ಸ್ ಕೂತ್ರೆ ನಿಮಗೆ 2 ಅವರ್ಸ್ ಅಂದರೆ 2 ಮಿನಿಟ್ಸ್ ಥರ ಟೈಮ್ ಪಾಸ್ ಆಗಿ ಹೋಗುತ್ತೆ. ಇದು ಒಂದು ನೀವೇ ಈ ಫ್ಯಾಮಿಲಿ ಇನ್ವಾಲ್ವ್ ಆಗಿ ನಿಮ್ಮ ಮನೇಲೇ ಏನೋ ನಡೀತಾ ಇದೆಯೋ, ನಿಮ್ಮ ಅಕ್ಕಪಕ್ಕದಲ್ಲೇ ಈಗ ಆಗ್ತಾಯಿದೆ ಅನ್ನೋ ಥರ ಮಟ್ಟದಲ್ಲಿ ಇದೆ. ಕಾಮಿಡಿ ಇದೆ, ಸೆಂಟಿಮೆಂಟ್ಸ್ ಇದೆ. ಆಮೇಲೆ ಒಂದು ಯೂತು ಏನು ನಾವು ಯೂತಲ್ಲೆಲ್ಲ ಈಗೇನು ಕ್ರಿಕೆಟು ಅದಲ್ಲ, ಇದರಲ್ಲಿ ನಾವು ಲಗೋರಿ ತೊಗೊಂಡಿದ್ದೀವಿ. ಲಗೋರಿ ಆಟ ತುಂಬ ಚೆನ್ನಾಗಿದೆ ಇದರಲ್ಲಿ. ನೀವು ಅದು ಸಿನಿಮಾದಲ್ಲೇ ನೋಡಿ. ಈ ಸಿನಿಮಾ ನೋಡಿ ಗೆಲ್ಲಿಸಿ. ಈಗ MD ಶ್ರೀಧರ್ ಸಿನಿಮಾ ಎಲ್ಲ ನನ್ನ ಸಿನಿಮಾ ನಾನು ಯಾರೂ ಹೋಪಿಟ್ಕೊಂಡು ನಾನು ಯಾವತ್ತೂ ಈ ಥರ ಹೇಳೋದು ಇಲ್ಲ. ಸೂಪರಾಗಿದೆ ನನ್ನ ಸಿನಿಮಾ. ನಾನು ಎಲ್ಲ ಕೃಷ್ಣ ಸಿನಿಮಾಗೆಲ್ಲ ನಾನು ಒಂದು 2 ವಾರ 3 ವಾರ ಹೋಗುತ್ತೆ ಅಂತ ನಾನು ಹಿಂಗೆ ಟಿ ವಿಲೇ ಮಾತಾಡ್ತಾ ಇದ್ದೆ. ಅದು ಬಟ್ ನಾನು ಈ ಸಿನಿಮಾಗೂ ನಾನು ಈಗ ಅಷ್ಟಾರ್ಡಿನರಿ ಬಂದು ನೋಡಿ ಅಂತ ಹೇಳಲ್ಲ. ಸಿನಿಮಾ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಮಾತ್ರ ಹೇಳ್ತೀನಿ. ಬಂದು ನೋಡಿ, ಸಿನಿಮಾ ಗೆಲ್ಲಿಸಿ. ಇದರಲ್ಲಿ ಆ್ಯಕ್ಟ್ ಮಾಡೋದು ಪಾಪ ಪ್ರೊಡ್ಯೂಸರಿಗೂ ದುಡ್ಡು ಬರಲಿ, ನನಗೆ ಹೆಸರು ಬರಲಿ. ಆಮೇಲೆ ಅದರಲ್ಲಿ ಆ್ಯಕ್ಟ್ ಮಾಡಿದವರಿಗೆ ಎಲ್ಲರಿಗೂ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿಗಲಿ, ಚಾನ್ಸ್ ಸಿಗಲಿ, ನನ್ನಿಂದ ಇನ್ನೂ ಒಂದಷ್ಟು ಹುಡುಗರು ಬೆಳೀಲಿ ಅಂತ ನನ್ನ ಆಸೆ ಅಷ್ಟೇ. ಇದಿಷ್ಟು MD ಶ್ರೀಧರ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.